हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलवेलार्यान् गुरून् भजे पृथ्वीमण्डलमध्यस्याः पूर्णबोधमतानगाः वैष्णवाः विष्णुप्रदियान् तान् नमस्ते गुरुर्मम हरिः ओम् ಶ್ರೀಶಾ ಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥ. ಸಾಹಿತ್ಯ ರೂಪಕ ಶಾಸ್ತ್ರ ಪ್ರಮೇಯವಾದ 180 ಗದ್ಯಗಳು. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ನಾವು ಚಿಂತಿಸುತ್ತಿದ್ದೆವು. ಪುರಾಣ ಪುರುಷೋತ್ತಮದಲ್ಲಿ ಬ್ರಹ್ಮಪುರಾಣದ ಮುಂದಿನ ವಾಕ್ಯ ಪ್ರಾಣೇಂದ್ರಿಯ ಅಂತಃಕರಣ ಭೇದೇನ ತ್ರಿವಿಧಂ ಮತಂ ಪಂಚಪಂಚೇವತೆ ಸರ್ವೇ ಪ್ರಾಣ ಬುದ್ಧಿ ಇಂದ್ರಿಯಾಣಿ ಚ ಕರ್ಮ ಇಂದ್ರಿಯಾಣಿ ಚ ತಥಾ ತಸ್ಮಾತ್ ಪಂಚವಿಧಂ ಸ್ಮೃತಂ ಲಿಂಗಂ ಷೋಡಶಕಂ ಪ್ರಾಹು ಮನಸಾ ಸಹ ತತ್ಪುನಃ. ಪ್ರತಿಯೊಬ್ಬರು ಜೀವರಿಗೆ ಅವರ ಕರ್ಮಾನುಸಾರವಾಗಿ ಶರೀರ ಅನ್ನೋದು ಜೋಡಣೆ ಆಗುತ್ತದೆ. ಮನುಷ್ಯ ಶರೀರವು ಜೋಡಣೆಯಾದಾಗ ಯಾವ ರೀತಿಯಲ್ಲಿ ಶರೀರ ರಚನೆ ಆಗುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಾಗವತದ 4ನೇ ಸ್ಕಂದದ 29ನೇ ಅಧ್ಯಾಯ ಅತಿ ವಿಸ್ತಾರವಾದ ಅಧ್ಯಾಯ ಶ್ರೀ ವೇದವ್ಯಾಸ ರಚಿಸಿರೋದು. ಇದರಲ್ಲಿ ಶ್ರೀ ವೇದವ್ಯಾಸ ದೇವರು ನಮ್ಮ ಶರೀರದ ರಚನೆಯನ್ನು ಸಂಪೂರ್ಣವಾಗಿ ತಿಳಿಸಿ ಇದರಿಂದ ಸಾರಭೂತವಾದ ಪುರುಷೋತ್ತಮನನ್ನು ತಿಳಿಯಿರಿ. ನಿಮ್ಮ ಶರೀರ ಅಸಾರವಾದುದು ಅಂತ ತಿಳಿಯಿರಿ ಎಂಬುದನ್ನು ತಿಳಿಸ್ಕೋಸ್ಕರವಾಗಿ ಅಸಾರತ್ವ ವಿಶೇಷವಾಗಿ ನಿರೂಪಣೆ ಮಾಡುತ್ತಾ ಇದ್ದಾರೆ ಶ್ರೀ ವೇದವ್ಯಾಸ ದೇವರು. 4ನೇ ಅಧ್ಯಾಯದ ಭಾಗವತದ 29ನೇ ಅಧ್ಯಾಯದಲ್ಲಿ ಶ್ರೀಮದಾನಂದ ತೀರ್ಥರು ವಿಶೇಷವಾಗಿ ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿ ನಮಗೆ ಜ್ಞಾನೋಪದೇಶವನ್ನು ಮಾಡಿದ್ದಾರೆ. ಈ ಚತುರ್ಥ ಸ್ಕಂದದ 29ನೇ ಅಧ್ಯಾಯದಲ್ಲಿ ಪ್ರಾಚೀನ್ಯ ಬರ್ಹಿ ಮತ್ತು ನಾರದರ ಸಂವಾದ ರೂಪವಾಗಿದೆ. ಆ ಪ್ರಾಚೀನ ಬಹರಿ ಪುರಂಜನ ಕಥೆಯನ್ನು ಹಿಂದೆ ಕೇಳಿದ ಮೇಲೆ ಅದರ ಜ್ಞಾನ ನಮಗೆ ಅರ್ಥವಾಗಲಿಲ್ಲ. ಇದು ನಮಗೆ ಹೇಗೆ ಅನ್ವಯ ಮಾಡಿಕೊಳ್ಳಬೇಕು ಅಂತ ಕೇಳಿದಾಗ ನಾರದರ ಪ್ರಾಚೀನ ಬಹಿರಿಗೆ ಹೇಳಿದಂಥ ಪ್ರಸಂಗ, ಪುರುಷಂ ಪುರಂಜನಂ ವಿದ್ಯಾತ್ ಅನ್ಯಾಕ್ತ ಮನಸಪುರಂ ಏಕ ದ್ವಿ ತ್ರಿ ಚತುಷ್ಪಾದ ಬಹುಪಾದಂ ಅಪಾದಕಂ. ಜೀವನ ಸ್ವರೂಪ ದೇಹ ಅದು ಸೂಕ್ಷ್ಮವಾದುದು. ಜೀವ ಏನು ಮಾಡಿದ ಕರ್ಮಗಳ ಫಲವಾಗಿ ಅವನು ಸ್ಥೂಲವಾದ ಒಂದು ಪಾದವ ಅಂದರೆ ಪಿಶಾಚ ದೇಹವನ್ನು, 2 ಪಾದದ ಮನುಷ್ಯಾದ ದೇಹವನ್ನು, 3 ಪಾದದ ಭೂತ ದೇಹವನ್ನು, 4 ಪಾದಗಳ ಪಶು ಮೊದಲಾದ ದೇಹವನ್ನು, ಬಹುಪಾದವುಳ್ಳ ಬಸವನ ಹುಳು ಮುಂತಾದವನ್ನು, ದೇಹ ಕಾಲೇ ಇಲ್ಲದ ಸರ್ಪಾದಿ ದೇಹವನ್ನು ತಂದುಕೊಳ್ಳುತ್ತಾನೆ. ಆದ್ದರಿಂದ ಜೀವನನ್ನು ಪುರಂಜನ ಶಬ್ದದಿಂದ ಹೇಳಲ್ಪಟ್ಟಿದೆ. ಈ ಪುರಂಜನ ಇದ್ದಾಗ ಪುರುಷೋತ್ತಮನಾಗಿ ಭಗವಂತ ಏನಿರುತ್ತಾನೆ, ಅವಿಜ್ಞಾತ ಅಂದರೆ ಯಾವ ಜೀವ ಯಾವುದೇ ಯೋನಿಯಲ್ಲಿ ಹೋದರೂ ಸಹ ಭಗವಂತ ಸ್ನೇಹಿತನಾಗಿ ನಮ್ಮ ಜೊತೆಯಲ್ಲೇ ಇರುತ್ತಾನೆ. ಅವನ ಹೆಸರು ಅವಿಜ್ಞಾತ. ಯೋ ಅವಿಜ್ಞಾತ ಪುರುಷಸ್ಯ ಸಖೇಶ್ವರ ಯನ್ನ ವಿಜ್ಞಾಯತೆ ರೂಪೈ ನಮಾಭಿಹಿ ಕ್ರಿಯಾಗುಣಹಿ. ಯಾರು
ಅವಿಜ್ಞಾತ ಎಂಬ ಹೆಸರಿನ ಭಗವಂತ ಆ ಸೀರೆಯನ್ನು ರೂಪದಿಂದಾಗಲಿ, ನಾಮದಿಂದಾಗಲಿ, ಕ್ರಿಯೆಯಿಂದಾಗಲಿ, ಗುಣದಿಂದಾಗಲಿ ಇಷ್ಟೇ ಅಂತ ವಿಶೇಷ ಹೇಳೋಕ್ಕಾಗಲ್ಲ. ಯಾರು ತಿಳಿಯೋದಿಲ್ಲವೋ ನೋಡಿ, ಇಲ್ಲಿ ಭಗವಂತನನ್ನು ಯೋ ಅವಿಜ್ಞಾತ ವ್ಯಯಾನ್ಯಸ್ಯ ಪುರುಷಸ್ಯ ಸಾಕಯ ಈಶ್ವರ ಯನ್ನ ವಿಜ್ಞಾಯತೆ ರೂಪೈ ನಾಮಮೈ ವ ಕ್ರಿಯಾಗುಣೈ. ಅವನ ಹೆಸರಿಂದ ಕಾಣಿಸಿಕೊಳ್ಳುತ್ತಾನೆ, ರೂಪದಿಂದ ಕಾಣಿಸಿಕೊಳ್ಳುತ್ತಾನೆ, ಕ್ರಿಯೆಯಿಂದ ಕಾಣಿಸಿಕೊಳ್ಳುತ್ತಾನೆ. ಸೊ ಭಗವಂತನದು ಯಾವುದೇ ರೂಪ, ಯಾವುದೇ ಕ್ರಿಯಾ, ಯಾವುದೇ ಗುಣ ಒಂದೇ ಶಬ್ದದಿಂದ ನಾವು ಕಾಣಬಹುದಾಗಿದೆ. ಜೀವನ ಯಾವಾಗ ಪ್ರಕೃತಿ ವಿಕಾರಗಳ ಶಬ್ದ ಮೊದಲನ್ನು ಸಂಪೂರ್ಣವಾಗಿ ಅನುಭವಿಸುವುದನ್ನು ಅಪೇಕ್ಷಿಸುತ್ತಾರೋ ಆಗ ಅವನಿಗೆ 9 ದ್ವಾರಗಳು, 2 ಕಾಲು, 2 ಕೈಗಳು, ಮನುಷ್ಯ ದೇಹ, ಅದಕ್ಕೆ ತಕ್ಕ ಸಾಧನವನ್ನು ಕೊಡಕ್ಕೋಸ್ಕರವಾಗಿ ಶರೀರ ಏರ್ಪಾಟಾಗುತ್ತದೆ. ಬುದ್ಧಿಂ ಪ್ರಮುದಂ ವಿಜ್ಞಾನ್ ಅಹಮ್ಮಿತಿ ಯತ್ಕೃತಂ ಯಮಧಿಷ್ಠಾಯ ದೇಹೇ ಅಸ್ಮಿನ್ ಪುಮಾನ್ ಭುಕ್ತೆ ಅಕ್ಷಿಭಿಃ ಗುಣಾನ್. ಜೀವನಿಗೆ ಬುದ್ಧಿಯಿಂದ ಮಮ ಅಹಂ ಅಂತ ಜ್ಞಾನ ಉಂಟಾಗುತ್ತೆ. ಆ ಬುದ್ಧಿಯನ್ನು ಆಶ್ರಯಿಸಿ ಅವನ ಇಂದ್ರಿಯಗಳಿಂದ ಶಬ್ದಾದಿ ವಿಷಯಗಳನ್ನು ಅನುಭವಿಸುತ್ತಾನೆ. ಆ ಬುದ್ಧಿಯೇ ಇಲ್ಲಿ ಪ್ರಮುದ ಅಂದರೆ ಶಬ್ದದಿಂದ ಗ್ರಾಹ್ಯವಾಗಿದೆ. ಅತಿಶಯವಾಗಿ ಸುಖ ಪಡುವುದರಿಂದ ಪ್ರಮುದೆ ಎಂದು ಶಕ ಉತ್ಪತ್ತಿ ತೋರಿಸಿದ್ದಾರೆ. ಕಣ್ಣಿನಿಂದ ರೂಪವನ್ನು ನೋಡಿದ ನಂತರ ಮಿಕ್ಕ ಇಂದ್ರಿಯಗಳು ಪ್ರವೃತ್ತಿಯಾಗುತ್ತದೆ. ಕಣ್ಣು ಇಂದ್ರಿಯಗಳಲ್ಲೆಲ್ಲ ಪ್ರಧಾನ ಅಂತ ತೋರಿಸಿದ್ದಾರೆ. ಸ್ವಕಾಯ ಇಂದ್ರಿಯಗಣೋ ಜ್ಞಾನಂ ಕರ್ಮಂ ಚ ಯತ್ಕೃತಂ ಸಖ್ಯವೃತ್ತೈ ಪ್ರಾಣ ಪಂಚವೃತ್ತಿ ಯಥೋರಗಃ. ಯಾವ ಜ್ಞಾನ ಕರ್ಮೇಂದ್ರಿಯ ಸಮೂಹದಿಂದ ವ್ಯಾಪಾರ ನಡೆಯುವುದೋ ಆ ಇಂದ್ರಿಯ ಸಮೂಹಗಳು ಸ್ನೇಹಿತರು, ಸಕಾಯ ಅಂತ ಎನಿಸಿಕೊಳ್ಳುತ್ತಾರೆ. ಆ ಇಂದ್ರಿಯಗಳ ಜ್ಞಾನ, ಕರ್ಮ, ರೂಪ, ವ್ಯಾಪಾರಗಳೇ ಗೆಳತಿಯರು ಅಂದರೆ ಸಖ್ಯರು. ಪುರಂಜನ ಪಟ್ಟಣಕ್ಕೆ 5 ಅಡಿ ಹಾವು ಕಾವಲಿದ್ದಂತೆ ಜೀವನ ದೇಹಕ್ಕೆ ಮುಖ್ಯ ಪ್ರಾಣದೇವರೇ ಕಾವಲೆಂದು ಹೇಳಿದೆ. ಹಾವಿಗೆ ಹೆಡೆ ಎತ್ತುವಿಕೆ, ಹೆಡೆ ನರಿಕೆ ಬಡಿಯುವಿಕೆ, ಸುತ್ತು ಹಾಕೊಳ್ಳೋದಕ್ಕೆ, ಸುತ್ತು ಸಡಿಲ ಉದ್ದವಾಗುವಿಕೆ, ಹರಿದಾಡುವಿಕೆ, ಇದು 5 ವ್ಯಾಪಾರಗಳಿದೆ. ಹಾಗೆ ಮುಖ್ಯ ಪ್ರಾಣನಿಗೂ ಪ್ರಾಣ, ಅಪಾನ, ವ್ಯಾನ, ಸಮಾನ ಮತ್ತು ಉದಾನ ವ್ಯಾಪಾರಗಳು. ಇದರಂತೆ ನಮ್ಮ ಶರೀರವನ್ನು ನಾವು 5 ವ್ಯಾಪಾರಗಳನ್ನು ಮಾಡ್ತಾ ಇರ್ತೇವೆ. ಕುಗ್ಗಿಸ್ತೀವಿ, ಹಿಗ್ಗಿಸ್ತೀವಿ, ಓಡುತ್ತೇವೆ, ಕುಣಿಯುತ್ತೇವೆ, ಕುಪ್ಪಳಿಸುತ್ತೇವೆ. ಮನಸ್ಸು ಜ್ಞಾನೇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು ಅವಳ ವಿಷಯವನ್ನು ವ್ಯವಹಾರಂತೆ ಅದು ನಿಗ್ರಹ ಮಾಡುತ್ತದೆ. ಮನಸ್ಸು 2 ಬಗೆಯ ಇಂದ್ರಿಯಗಳಿಗೆ ಮುಖ್ಯ. ಕಣ್ಣುಗಳು, ಮೂಗಿನ ಹೊಳ್ಳೆಗಳು, ಕಿವಿ, ಬಾಯಿ, ಜನೇಂದ್ರಿಯಗಳು ಮತ್ತು ಗುದ ಎಂಬ 2 ಬಾಗಿಲುಗಳು. ಇವೆಲ್ಲವೂ ಸಹ ನವದ್ವಾರ ಅನಿಸಿಕೊಳ್ಳುತ್ತದೆ. ಕಣ್ಣುಗಳು, ಮೂಗಿನ ಹೊಳ್ಳೆಗಳು, ಬಾಯಿ ಎಂದ 5 ಪೂರ್ವದ ಬಾಗಿಲುಗಳು, ಬಲದ ಕಿವಿ ದಕ್ಷಿಣದ ಬಾಗಿಲು, ಎಡದ ಕಿವಿ ಉತ್ತರದ ಬಾಗಿಲು. ಹೀಗೆ 4 ದ್ವಾರದಲ್ಲೂ ಸಹ ನಾವು ಬಾಗಿಲುಗಳನ್ನು ನೋಡಬಹುದು. ಆದರೆ ಹಿಂದಿನ ಭಾಗದಲ್ಲಿ 3 ಭಾಗದಲ್ಲಿ ಇರ್ತಕ್ಕಂತಹದ್ದು ಬಾಗಿಲುಗಳು. ಹಿಂದಿನ ಭಾಗದಲ್ಲಿ ಯಾವುದೂ ಇಲ್ಲ. ಆಧ್ಯಾತ್ಮಿಕ ಅರ್ಥದಲ್ಲಿ ಪಶ್ಚಿಮ ಭಾಗದಿಂದ ಹೇಳಿದ 2 ಬಾಗಿಲುಗಳು ಕೆಳಗಿನ ರಥಗಳಾದ ಗುದ ಮತ್ತು ಶಿಷ್ಣಗಳು. ಜೀವ ಪಕ್ಷಿ ಒಂದೇ ಕಡೆ ಸ್ಪಷ್ಟ ಆಗಿರುವಂತೆ ನೇತ್ರಗಳು ಕಜ್ಜೋದ ಆವಿರ್ಭೂತಿ ಎಂದ ಪದಗಳಿಂದ ವೀಕ್ಷಿತವಾಗಿದೆ. ಮತ್ತು ನಳಿನಿ, ನಾಲಿನಿ ಶಬ್ದಗಳಿಂದ ಮೂಗಿನ ಹೊಳ್ಳೆಗಳು ವೀಕ್ಷಿತವಾಗಿದೆ. ಸೌರಭದ ಗಂಧದಿಂದ ಪ್ರಾಣೇಂದ್ರಿಯ ಮೂಗು ಅವಧೂತ ಮುಖ್ಯವೆಂದರೆ ಬಾಯಿ. ರಸಜ್ಞ ವಿಷಯಗಳಲ್ಲಿ ವಿಷಣ ಅಂದರೆ ವಾಗೇಂದ್ರಿಯಗಳು. ರಸಜ್ಞ ಶಬ್ದಕ್ಕೆ ರಸನೇಂದ್ರಿಯಗಳು ಎಂದು ಹೆಸರು. ಅಪಣ ಅಂದರೆ ವ್ಯವಹಾರ. ಬಹುಧನ ಅಂದರೆ ವಿವಿಧ ಅನ್ನಗಳು ಅಭಿಪ್ರಾಯ. ಪಿತೃಭೂ ದಕ್ಷಿಣ ಕರ್ಣ ಉತ್ತರೋ ದೇವಲೋಕ ಸ್ಮೃತಃ. ಬಲಗಿವೆ ದಕ್ಷಿಣ ಪಾಲಕ ದೇವತೆಗಳು ತೃಪ್ತಿಪಡಿಸುವುದು, ಎಡಗೆವೆ ಕ್ರೀಡಾವಂತರ ಪಿತೃಗಳಿಗೆ ತೃಪ್ತಿಪಡಿಸುವುದು ಎಂದರ್ಥ.
ಪ್ರವೃತ್ತಂ ನಿವೃತ್ತಂ ಚ ಶಾಸ್ತ್ರಂ ಪಾಂಚಾಲಂ ಸಂಜ್ಞಿತಂ. ಪ್ರವೃತ್ತ ಕರ್ಮಬೋಧಕವಾದ ಶಾಸ್ತ್ರ ಉತ್ತರ ಪಾಂಚಾಲ, ನಿವೃತ್ತ ಧರ್ಮಬೋಧಕವಾದ ದಕ್ಷಿಣ ಪಾಂಚಾಲ ಅಂತ ವಿವಕ್ಷಿತ. ಪಿತೃಯಾನಂ ದೇವ್ಯಾನಂ ಶ್ರೋತ್ರಂ ಶ್ರುತಧರೋ ವ್ರಜೇತ. ಶ್ರುತಧರ ಅಂದರೆ ಶ್ರವಣೇಂದ್ರಿಯ ಎಡಗಿವಿಯಿಂದ ಉತ್ಕ್ರಾಂತವಾದ ಜೀವ ಪಿತೃಮಾರ್ಗವನ್ನು, ಬಲಗಿವಿಯಿಂದ ಉತ್ಕ್ರಾಂತನಾದವನು ದೇವ ಮಾರ್ಗವನ್ನು ಹೊಂದುತ್ತಾನೆ ಅಂತ ಅರ್ಥ. ಆಶ್ರಿಂ ಮೋಹನಾರ್ಥಂ ದ್ರಾವ್ಯವಾಯು ಗ್ರಾಮೀಣ ಶ್ರುತಿ ಉಪಸ್ಯಾದುರ್ಮದ ಪ್ರೋಕ್ತ ನಿರತೆ ಗುದ ಉಚ್ಯತೆ. ವೈವಶಂ ನರಕಂ ಪ್ರಾಯು ಲುಬ್ಧಕೋ ಮೇ ಶೃಣು. ಹಸ್ತಪಾದೋಪಮಂ ಸ್ತೌಪ್ಯಂ ಯುಕ್ತೋ ಯಾಂತಿ ಕರೋತಿ ಚ. ಅಂತಃಪುರಂ ಚ ಹೃದಯಂ ವಿಶೋಚಿರ್ಮನ ಉಚ್ಯತೆ. ಅಸುರಿ ಅಂದರೆ ಮಲ ವಿಸರ್ಜನೆ ದ್ವಾರ. ಪ್ರವಾಯ ಅಂದರೆ ಗ್ರಾಮ್ಯರತಿ. ದುರ್ಮದ ಶಬ್ದ ಉಪಸ್ಥ ಇಂದ್ರಿಯ. ನಿರತಿ ಅಂದರೆ ಗುದ. ವೈನಸ ನರಕ ಮೇಜ್ಯ. ಪಾಯು ಅಂದರೆ ಇಂದ್ರಿಯ. ಲುಬ್ಧಕ ಶಬ್ದದಿಂದ ತಿಳಿಸಿದ್ದಾರೆ. ಕಣ್ಣು ಅಂದರೆ ರಂಧ್ರ ಇಲ್ಲದವು ಎಂದರೆ ಕೈಕಾಲುಗಳು, ಕರ್ಮೇಂದ್ರಿಯಗಳ ಜೀವನ ಹೋಗುವನು. ಅಂತಃಪುರ ಅಂದರೆ ಹೃದಯ. ವಿಶೋಚಿ ಅಂದರೆ ಮನಸ್ಸು. ಮನಸ್ಸು ಮತ್ತು ಬುದ್ಧಿಗುಣದಿಂದ ತಮಸ್ಸು, ರಜಸ್ಸು ಮತ್ತು ಸಾತ್ವಿಕ ಈ ಮೋಹವನ್ನು, ಪ್ರಸಾದವನ್ನು, ಸಂತೋಷವನ್ನು ಹೊಂದುತ್ತಾನೆ. ಹೇಗೆ ಜಾಗೃತ ಅವಸ್ಥೆಯಲ್ಲಿ ನೋಡಿದ ಅದೇ ಆನೆ, ಕುದುರೆ ಮಾತ್ರ ಸಂಸ್ಕಾರದಿಂದ ವಿಕಾರವನ್ನು ಹೊಂದಿದಾಗ ಸ್ವಪ್ನ ಕಾಲದಲ್ಲಿ ನೋಡುತ್ತಾನೆ. ದೇಹವೇ ರಥ, 5 ಇಂದ್ರಿಯಗಳು ಕುದುರೆಗಳು. ದಿನ ರಾತ್ರಿ, ಪಕ್ಷ ಮಾಸ, ವಯಸ್ಸು ಇದೇ ಗಮನವಾಗಿ ಉಳಿದಿದೆ. ಸತ್ವ ರಜ ತಮೋ ಗುಣಗಳಾದ ಧ್ವಜಗಳು. ಇದು 5 ಪ್ರಾಣಗಳು. ಎತ್ತರ ತಗ್ಗಿನ ಕಟ್ಟುವ ಪ್ರದೇಶಗಳು. ಮನಸ್ಸು ಹಗ್ಗಾಗಿ ಉಳಿದ್ದು. ಬುದ್ಧಿ ಸಾರಥಿ. ಹೃದಯವೇ ಕೂಡುವ ಸ್ಥಳ. ಶೀತ ಉಷ್ಣ ಮಾತ್ರ ದ್ವಂದ್ವಗಳೇ ನೊಗ. ಈ ರೀತಿಯಲ್ಲಿ ಶರೀರ ಸೃಷ್ಟಿಯಾಗಿದೆ. ಪಂಚೇಂದ್ರಿಯಗಳು ಪಂಚ ವಿಷಯಗಳಿಗೆ ಸೂಕ್ತವಾಗುತ್ತದೆ. ಪಂಚಪ್ರಹರಣ ಸಪ್ತಧಾತುಗಳೇ ರಕ್ಷಕಗಳು. ದೂರತಃ ಅಂದರೆ ಸುಖ ಸಾಧನ ಕಂಡರು ಅನುಭವಿಸಿದಾಗ ಸುಖ ಸಾಧನವಾದ್ದರಿಂದ ಮೃಗದಷ್ಟು ಸಮಾನ ಬಾಹ್ಯ ವಿಷಯಗಳು. ಪಂಚಪ್ರಸ್ಥಾನ ಗಮನ. ಮೃಗತೃಷ್ಟ ಅಂದರೆ ವೈಶೇಷಿಕ ಭೋಗಗಳು ಸುಳ್ಳೆಂದು ತಿಳಿಯಬಾರದು. ಸುಖ ಸಾಧನವಾಗಿ ತೋರಿದರೂ ಅನುಭವಿಸುವಾಗ ದುಃಖ ಸಾಧನವಾಗಿರುವುದರಿಂದ ತೃಷ್ಟ ಅಂತ ಹೆಸರು. ಈ ಸಾದೃಶ್ಯನಿಟ್ಟುಕೊಂಡು ವಿಷಯ ಅನುಭವವನ್ನು ಮೃಗದೃಷ್ಟಿ ಎಂದು ಕರೆದಿದ್ದಾರೆ. ಸುಖವದ್ದೂರತೋ ದೃಶ್ಯಂ ತತ್ಕಾಲೇ ದುಃಖಮೇವಯತ್. ಮೃಗದೃಷ್ಟೇ ಚೇತ್ ಪ್ರಾಹುಂ ಭೋಗಂ ವೈಶೇಷಿಕಂ ಬುಧಃ ಇದು ಶಬ್ದ ನಿರ್ಣಯದಲ್ಲಿ ಇದೆ ಎಂದು ಶ್ರೀಮದಾಂತ ತೋರಿಸುತ್ತಾರೆ. ಏಕದಶ ಇಂದ್ರಿಯಾಚು ಪಂಚಸೂನಾದಿ ವಿನೋದಕೃತ. 11 ಇಂದ್ರಿಯಗಳಿಗೆ ಸೈನ್ಯಯುಕ್ತವಾಗಿ ಭೇದ, ಛೇದ ಮೊದಲಾದಗಳು. 5 ಹಿಂಸಾ ಲಕ್ಷಣ ವಿನೋದವನ್ನು ಮಾಡುವುದಕ್ಕಾಗಿ ಅವನ್ನು ಮಾಡುವಾಗಲೂ ಪಾಪ ಭೀತಿ ಇಲ್ಲ ಎಂದು ತಿಳಿಸಿದ್ದಾರೆ. ಸಂವರ್ಷ ಚಂಡವೇಗ ಕಾಲೋ ಏನ ಉಪಲಕ್ಷಿತ. ಯಾವ ಸಂವತ್ಸರ ಕಾಲದಿಂದ ದ್ವಿಪರಾರ್ಥ ಆಯಿತೆಂಬ ಕಾಲ ತಿಳಿಸುವುದು ಆ ಸಂವತ್ಸರಲ್ಲಿ ಚಂಡವೇಗ ಶಬ್ದ ಅಂತ ತಿಳಿತಕ್ಕಂಥದ್ದಾಗಿದೆ. ಸಂವತ್ಸರಲ್ಲಿ ಹಗಲುಗಳು ಗಂಧರ್ವರು, ರಾತ್ರಿಗಳು ಗಂಧರ್ವ ಸ್ತ್ರೀಯರು. ಮತ್ತೆ ಆವೃತ್ತಿಗೆ ಪರಿಕ್ರಾಂತ 360 ಹಗಲು ರಾತ್ರಿಗಳು ಆಯಸ್ಸನ್ನು ಕಳೆಯುವುದು. ಈ ಕಾಲಕನ್ಯೆ ಅಂದರೆ ಮುಪ್ಪು. ಇದನ್ನೇ ಸಾಕ್ಷಾತ್ತಾಗಿ ಮುದಿತನಕ್ಕೂ ಕಾಲಕನ್ಯೆಗೂ ಭೇದವಿಲ್ಲ ಅಂದರ್ಥ. ಏಕೆಂದರೆ ಚಪಲ ಮಂದಿ ಇರತಕ್ಕಂಥದ್ದಾಗಿದೆ. ಯಾರೂ ಮುದಿತನವನ್ನು ಒಪ್ಪೋದಿಲ್ಲ. ಯವನೇಶ್ವರ ಮೃತ್ಯು ಜಗತ್ತಿನ ಕ್ಷಯಕ್ಕಾಗಿ ಈ ಕಾಲಕನ್ಯೆಯನ್ನು ತಂಗಿಯಾಗಿ ಸ್ವೀಕರಿಸಿದನು. ಮೃತ್ಯು ಅಂದರೆ ಕಾಲಜನ್ಯ. ಈ ಮೃತ್ಯು ಸೈನಿಕರ ದುಷ್ಟರಾದ ಮಾನಸಿಕ ಮತ್ತು ದೈಹಿಕ ರೋಗಗಳೇ ಅವರ ಸೇನಾಪತಿಗಳು, ಸೈನಿಕರು. ಅಭೂತಾದಿಗಳಾಗುವ ತೊಂದರೆಗಳೇ ಶತ್ರುಗಳು. ಅನೇಕ ಬಗೆಯ ಶೀತೋಷ್ಣ ಜ್ವರಗಳೇ ಪ್ರಜ್ವಾರ ಅಂತ ಹೇಳಿದ್ದಾರೆ. ಇಲ್ಲಿ 3 ರೀತಿಯಾದ ನಮಗೆ ಬಾಧೆಗಳಿದೆ. ಆದಿ ದೈವಿಕ, ಆದಿ ಭೌತಿಕ ಮತ್ತು ಆಧ್ಯಾತ್ಮಿಕ. ಇದು ಜೀವನ ದೇಹದಲ್ಲಿ 100 ವರ್ಷ ಕಾಲ ಕ್ಲೇಶವನ್ನು ಅನುಭವಿಸುತ್ತಾನೆ. ಇದರ ಪರಿಹಾರ ರೂಪವನ್ನು ತಿಳಿಯದವನಾಗಿ ಮನಸ್ಸಿನ ಧರ್ಮಗಳ ಸುಖ ದುಃಖ ಮೋಹಗಳಿಂದ ಪ್ರಾಕೃತ ಗುಣರಹಿತ ತನ್ನದೇ ಆದ ನಾನು ಇವಳಿಗೆ ಸ್ವತಂತ್ರ ಕರ್ತ ಎಂದು ಆರೋಪ ಮಾಡಿಕೊಂಡಿರ್ತಾನೆ. ಮಮಕಾರ ಅಹಂಕಾರಗಳಿಂದ ಕೆಲಸ ಮಾಡುತ್ತಾ ವಿಷಯ ಸುಖಲೇಶವನ್ನು ಧ್ಯಾನ ಮಾಡುತ್ತಾ ಕಾಲ ಕಳೀತಾನೆ.
100 ವರ್ಷ ಆದರೂ ಸಹ ಇನ್ನೂ ಕಾಲವೇ ಹೋಗಿಲ್ಲ ಅನ್ನೋ ರೀತಿಯಲ್ಲಿ ತಿಳಿದುಕೊಳ್ತಾನೆ. ಇದು ಅಜ್ಞಾನಿಯಾದ ಜೀವ ಯಾವಾಗ ಸರ್ವೋತ್ತಮನಾದ ಗುರುವಾದ ಸರ್ವೇಶ್ವರದ ಶ್ರೀಹರಿಯನ್ನು ಅಂದರೆ ಅವಿಜ್ಞಾತನಾಗಿರ್ತಕ್ಕಂಥ ಅಂತರ್ಯಾಮಿಯಾಗಿರ್ತಕ್ಕಂಥ ಆತ್ಮಾನಂ ಅಂದರೆ ಅವಿಜ್ಞಾಯ ಅಂದರೆ ಪ್ರಕೃತಿ ನಿರ್ಮಿತ ಇಂದ್ರಿಯ ಕಾರ್ಯಗಳಲ್ಲಿ ವಿಶೇಷ ಆಸಕ್ತನಾಗುವನು, ನಾನು ನನ್ನದು ಎಂದು ಆರೋಪ ಮಾಡಿಕೊಳ್ಳುವನು. ಆಗ ದೇಹೇಂದ್ರಿಯ ಅಭಿಮಾನಿಯಾದ ಜೀವ ವಿಷ್ಣು ವಿಶ್ವನಾಗಿ ಅವಶಃ ಸನ್ ಸಾತ್ವಿಕ ಶುಕ್ಲ ತಾಮಸಃ ರಾಜಸವ ಈ 3 ಗುಣಗಳಿಂದ ಕರ್ಮ ಮಾಡ್ತಾ ಇದ್ದಾನೆ. ಸಾತ್ವಿಕ ಜನ್ಮವನ್ನು ಹೊಂದುವನು. ಆ ಗುಣ ಹೇಗೆ ಉತ್ಕರ್ಷವಾಗುತ್ತೋ ಆ ರೀತಿಯಲ್ಲಿ ಕರ್ಮವನ್ನು ಮಾಡ್ತಾ ಇರ್ತಾನೆ. ಒಂದು ಸಲ ಸಾತ್ವಿಕ ಪ್ರಕಾಶವುಳ್ಳಿದ್ದಾಗ ಇನ್ನೊಂದು ಸಲ ರಾಜಸ ಸುಖಕ್ಕಿಂತ ಹೆಚ್ಚು ದುಃಖವುಳ್ಳ ಕ್ರಿಯೆಯಿಂದ ಇರುತ್ತೆ. ಮತ್ತೊಂದು ಸಲ ತಾಮಸಗಳ ಅಜ್ಞಾನ ಮತ್ತು ಶೋಕವೇ ಹೆಚ್ಚಾಗಿರುವ 3 ವ್ಯವಸ್ಥೆಯನ್ನು ಈ ಶರೀರದಲ್ಲಿ ಭಗವಂತ ತೋರಿಸ್ತಾನೆ. ಅಜ್ಞಾನಿಯಾದ ಜೀವ ಗಂಡಸಾಗಲಿ ಹೆಂಗಸಾಗಲಿ ನಪುಂಸಕರಾಗಲಿ ದೇವತೆ ಆಗಲಿ ಮನುಷ್ಯರಾಗಲಿ ಪಶುವಾಗಲಿ ಅವರಿಗೆ ಜೀವನಿಗೆ ಬಹುಜನ್ಮವನ್ನು ತಿಳಿಸಿಕೊಳ್ಳುವಾಗಿ ಈ ಗುಣಗಳ ಸಂಯೋಗವಾಗಿದೆ. ಹೇಗೆ ಹಸಿವೆಯಿಂದ ಬಳಲಿ ಅದರಿಂದ ಹೋಗಲಾಡಿಸಿಕೊಳ್ಳದೆ ದೈನ್ಯವನ್ನು ಹೊಂದಿದವನು ದೀನನಾಗಿರ್ತಾನೆ. ನಾಯಿ ಮನೆ ಅರಿಯುತ್ತಾ ಯಾವುದೋ ದೇವರ ಕರುಣೆ ಬಂದಿತ್ತೋ ಅದನ್ನು ಅನ್ನವನ್ನು ತಿನ್ಕೊಂಡು ಏಟನ್ನು ಹೊಡೆಸಿಕೊಂಡು ಆಹಾರವನ್ನು ತಿನ್ನುತ್ತಾ ಕಾಲ ಕಳೀತಾನೆ. ಈ 3 ವಿಧವಾದ ತಾಪತ್ರೆಗಳ ಈ ಪ್ರತಿಯೊಂದು ಶರೀರದಲ್ಲೂ ಕೊಡುವುದು ಏತಕ್ಕೋಸ್ಕರವಾಗಿ ಅಂದರೆ 3 ಗುಣಗಳ ಕ್ರಿಯಾರೂಪವಾಗಿರುತ್ತದೆ. ಈ ದುಃಖ ಪರಿಹಾರಕ್ಕೆ ಉಪಾಯ ಕಾಣದೆ ಆ ಜೀವ ನೊಂದಕ್ಕೆ ಪ್ರಾರಂಭ ಮಾಡಿಕೊಳ್ಳುತ್ತಾನೆ. ಎಲ್ಲ ದುಃಖ ಪ್ರಕ್ರಿಯೆಗಳು ದುಃಖದಿಂದ ಕೂಡಿಯೇ ಇರುತ್ತೆ. ದುಃಖ ಕಾರಣಕ್ಕೆ ಕರ್ಮಗಳಿಗೆ ನಿಯಾಮಕವಾಗಿ ಪ್ರತೀಕಾರ ಎನಿಸುವುದಿಲ್ಲ. ಏಕೆಂದರೆ ಉತ್ತಮನಾದ ಬಹಿಷ್ಠಂತ ಸ್ವಪ್ನದಂತೆ ಪಾಪಕರ್ಮ ಅದು ನಿವೃತ್ತಿ ಕರ್ಮವಾಗಿರುತ್ತದೆ. ಅಜ್ಞಾನದಿಂದ ಭಗವಂತನು ಎಲ್ಲಿಯೂ ತನಕ ನಾವು ಕಾಣುವುದಿಲ್ಲವೋ ಅದಕ್ಕೆ ಅಜ್ಞಾನಾವಸ್ಥೆ ಅಂತ ಹೆಸರು. ಅಜ್ಞಾನದ ಮಾಡಿದ ಕರ್ಮಗಳಿಗೆ ಅಜ್ಞಾನದ ಮಾಡೋ ಕರ್ಮವು ನಿವರ್ತಕ ಆಗುವುದೇ ಇಲ್ಲ. ಆದ್ದರಿಂದ ಜ್ಞಾನದಿಂದ ಮಾಡಲೇಬೇಕು. ನಮ್ಮ ಅವಿಜ್ಞಾತನಾದ ಭಗವಂತನನ್ನು ತಿಳಿಯಲೇಬೇಕು. ಆ ಅವಿಜ್ಞಾತ ಪುರುಷ ಯಾರೆಂದರೆ ಪುರುಷೋತ್ತಮ. ಆ ಪುರುಷೋತ್ತಮನನ್ನು ನಾವು ಯಾವ ರೀತಿ ಧ್ಯಾನ ಮಾಡಬೇಕು ಅಂದರೆ ವಾಸುದೇವ ಭಗವತಿಯ ಭಕ್ತಿಯೋಗ ಸಮಾಹಿತ ಸದ್ರೀಚೇನೇನ ವೈರಾಗ್ಯಂ ಜ್ಞಾನಂ ಚ ಜನಯಿಷ್ಯತಿ. ಪ್ರಾಣಾಯಾಮ ಮೊದಲಾದ ಬೆಂಕಿಯಿಂದ ಸುಟ್ಟು ಹೋದ ರಜಸ್ತಮ ಕೊಳೆಯುಳ್ಳ ಶುದ್ಧ ಅಂತಃಕರಣದಿಂದ ಚೆನ್ನಾಗಿ ಸ್ಥಾಪಿತವಾಗಿ ಶ್ರೀಹರಿ ಮಾಡುವ ಭಕ್ತಿಯೋಗ ಮಾತ್ರ ನಮಗೆ ವೈರಾಗ್ಯ ಜ್ಞಾನವನ್ನು ಹುಟ್ಟಿಸುತ್ತದೆ. ಸೋಚಿತಾರಾದೇವರಾಜಶ್ಯೇ ಸ್ಯಾತ್. ಸೋಚಿತ ಕರ್ಮವನ್ನು ಮಾಡಬೇಕು ಅಂದರೆ ಶಾಸ್ತ್ರದಲ್ಲಿ ಹೇಳಿದಂಥ ಕರ್ಮವನ್ನು ಅನುಷ್ಠಾನ ಮಾಡೋದ್ರಿಂದ ಯತ್ರ ಭಾಗವತ ರಾಜನ್ ಸಾಧುವ ವಿಶ್ಯಾಶಿಯ ಭಗವದ್ಗುಣಾನುಕಥನ ಶ್ರವಣಾದ ಅಗ್ರಚೇತಃ ತಸ್ಮಿನ್ ಮಹನ್ಮುಖಚರಿತ ಮಧುಭಿಃ ಚರಿತಂ ಪೀಯೂಷತೋ ಯಸರಿತಂ ಪವಿತ್ರಂ ಸುವಂತಿ ತಾಯೇ ಪಿಬಂತೆ ಅನುಸುಂ ನೃಪಗಾಢ್ಯೈಃ ಸ್ಯಾನ್ಯ ಸ್ಪೃಶಂತಿ ಯಶನ ನಿರ್ಭಯ ಶೋಕ ಮೋಹ. ಸಾಧುಗಳು ನಿರ್ಮಲ ಮನಸ್ಸಿನಲ್ಲಿ ಭಗವಂತನ ಗುಣ ಯಾರು ಕೇಳುತ್ತಾರೋ, ಕಥನ ಮಾಡುತ್ತಾರೋ, ಶ್ರವಣಾಸಕ್ತರಾಗಿರುತ್ತಾರೋ ಭಗವದ್ಭಕ್ತರು ಆ ಶ್ರೀಹರಿಯ ಸರ್ವೋತ್ತಮ ಎಂಬಲ್ಲ ಮಹನೀಯರಿಂದ ಭಗವಂತನ ಹಿರಿಮೆಯನ್ನು ಯಾರು ಕೇಳುತ್ತಾರೋ, ಶ್ರೀಹರಿಯ ಚರಿತೆ ಅಮೃತಮಯ ನದಿಗಳು ಅವರ ಸುತ್ತಲೂ ಹರಿಯುತ್ತಿರುತ್ತದೆ. ಅವರು 3 ಹೊತ್ತು ಸಾವಧಾನವಾಗಿ ಕೇಳಿ ತಿಳಿಯುವ ಮೂಲಕ ಹಸಿವು, ನೀರಡಿಕೆ, ಭಯ, ದುಃಖ, ಮೋಹಗಳನ್ನು ಬಾಧಿಸುವುದಿಲ್ಲ. ಆದ್ದರಿಂದ ಏತೈ ಉಪದ್ರತೋ ನಿತ್ಯಂ ಜೀವಲೋಕ ಸ್ವಭಾವಜೈ ನ ಕರೋತಿ ಹರೇ ನ್ಯೂನಂ ಕಥಾಮೃತಾಂ ನಿವೃತ್ತಿಂ. ಯಾರು ಕಥೆಯಲ್ಲಿ ಭಗವಂತನ ಕಥೆಯಲ್ಲಿ ಅನುರಕ್ತರಾಗಿರುತ್ತಾರೋ ಅವರಿಗೆ ತಾಪತ್ರೆಗಳು ಬಾಧಿಸುವುದಿಲ್ಲ. ಆದರೆ ಈ ಅವಿಜ್ಞಾತ ಪುರುಷನು ತಿಳಿಯುವ ಬಗೆ ಹೇಗೆ ಅದನ್ನು ನಾರದರು ವಿಶೇಷವಾಗಿ ಪ್ರಾಚೀನ ಬಹಿರಾಜನಿಗೆ ಹೇಳುತ್ತಾನೆ.
ಮಂತ್ರಲಿಂಗೈ ವಿವಚ್ಛಿನ್ನಂ ವೇದಶಬ್ದೋಕ್ತಮಂತ್ರತ್ವಂ ವೇದೋ ವದನ್ಯಪಿ ಹರಿಂ ನ ಸಮ್ಯಕ್ ಭಕ್ತಿ ಕುತ್ರಚಿತ್. ಭಗವಂತನನ್ನು ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ, ಆದರೂ ಸ್ವಲ್ಪ ಮಟ್ಟಿಗೆ ಆದರೂ ತಿಳಿಬೇಕು. ಹರಿಯನ್ನು ಮುಖ್ಯವಾಗಿ ಹೇಳಿದರೂ ಸಹ ಸಂದೇಹ ಪರಿವಾರವಂತೆ ಎಲ್ಲೂ ತಿಳಿಸ್ಕೊಡೋದಿಲ್ಲ, ಏಕೆಂದರೆ ಅವನನ್ನು ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ. ಶ್ರೀಹರಿಯ ಸ್ವರೂಪವೇ ಅತ್ಯಂತ ವಿಲಕ್ಷಣವಾಗಿದೆ. ಲೋಕದಲ್ಲಿ ಕಂಡಿಲ್ಲವಾದ್ದರಿಂದ ವೇದಗಳು ಏನೂ ಸಂದೇಹ ಬರಂತೆ ಅನುಭವರೂಢವಾಗಿ ಹೇಳುವುದಿಲ್ಲ. ಭಗವಂತ ಅಣು ಮಹತ್ವ ಎರಡೂ ಆಗಿದ್ದಾನೆ. ಲೋಕದಲ್ಲಿ ಒಂದೇ ಕಡೆ ಅಣು ಮಹತ್ವ ಇರುವುದಕ್ಕೆ ಸಾಧ್ಯವಿಲ್ಲ, ಆದರೆ ಭಗವಂತನ ಅದು ತಿಳಿಯಬೇಕು. ಇದು ಶ್ರವಣ ಮನನ ನಿಧ್ಯಾಸನಗಳಿಂದ ಬಹುಕಾಲ ನಾವು ಶ್ರವಣ ಮಾಡುವುದರಿಂದ ಆ ಜ್ಞಾನ ಉಂಟಾಗುತ್ತದೆ. ಬಹುಜನ್ಮಗಳ ನಂತರ ಹಿಂದೆ ಮಾಡಿದ ಪುಣ್ಯದ ಫಲದಿಂದ ಶ್ರೀಹರಿ ಕೊಟ್ಟು ಈ ಲೋಕದಲ್ಲಿ ಮನುಷ್ಯ ಜನ್ಮವನ್ನು ಕರುಣಿಸಿದ್ದಾನೆ. ನಾನು ನನ್ನದು ಎಂಬ ಬಂಧಕ ಅಭಿಮಾನವನ್ನು ಬಿಟ್ಟು ಪರಮಾತ್ಮನ ಜ್ಞಾನದಿಂದ ಈ ಶರೀರದಲ್ಲಿ ಅಭಿಮಾನವನ್ನು ಬಿಟ್ಟು ಯಾವ ಸಂಸಾರಿ ಚೇತನ ಇರ್ತಾನೋ ಅವನಿಗೆ ಮಿಕ್ಕ ಪ್ರಾಣಿಗಳು ಉತ್ತಮ ಅನ್ನಿಸ್ಕೊಳ್ಳುತ್ತಾನೆ. ಶ್ರೀಹರಿ ಯಾವಾಗಲೂ ನನಗೂ ನನ್ನದೆಂಬ ಪ್ರತಿಯೊಂದಕ್ಕೂ ಸ್ವಾಮಿ ಆತ್ಮೀಯತೆ ಉಪಗಚ್ಚಂತೆ ಗ್ರಾಹ್ಯಂತೆ ಚ ಎಂಬ ಸೂತ್ರದಂತೆ ಆ ಭಕ್ತ ಭಗವಂತನ ಅನುಗ್ರಹಿಸಿದ್ದನ್ನು ತಾನು ತಿಳಿಯಬೇಕು, ಗ್ರಹಿಸಬೇಕು, ತಿನ್ನಬೇಕು ಮತ್ತು ಕೇಳಬೇಕು. ಇದು ಅನುಭವವನ್ನು ಹೊಂದಬೇಕು. ಯದಾತ್ಮ ಅನುಭವಿ ಭೂಯ ಶಬ್ದ ಮಾತ್ರ ಅನುರೋಧನಂ ತ್ಯಕ್ತ್ಯಾತತಂ ವಿಘ್ನಂ ಪ್ರಾಹು ಅಸತ್ಯಮೇವ ಹಿತಿ ಸ್ಮ. ಮಹಾಸಂಹಿತೆಯಲ್ಲಿ ಇರತಕ್ಕಂಥ ಅದನ್ನು ಶ್ರೀಮದಾನ ತೀರ್ಥರು ತೋರಿಸ್ತಾ ಇದ್ದಾರೆ. ಜ್ಞಾನಿಯಾದವನು ತ್ಯಕ್ತ ವೇದ ಎನ್ನುತ್ತಾರೆ. ವೇದೋಕ್ತ ತತ್ವಜ್ಞಾನವನ್ನು ಬಿಡುವುದು ಎಂದು ಛೇದಿಸುವುದರ್ಥ. ತ್ಯಕ್ತ ಅಂದರೆ ಅಭಿಪ್ರಾಯ, ವೇದದಿಂದಲೇ ಬರುವ ಜ್ಞಾನವನ್ನು ಪಡೆಯುವ ಅವಶ್ಯಕತೆ ಇಲ್ಲ ಎಂದು ಸೂಚಿಸುತ್ತಾರೆ. ಏಕೆಂದರೆ ಪ್ರತಿಯೊಬ್ಬರ ಸ್ವರೂಪದಲ್ಲಿ ಅನಿಯಮಿತವಾದ ಜ್ಞಾನ ಇರುತ್ತದೆ. ತ್ಯಕ್ತ ವೇದ ಅಂದರೆ ನೆನೆಸುವಂಥವನು ಸಂಸಾರದ ಮುಕ್ತನಾಗುತ್ತಾನೆ. ಈ ರೀತಿಯ ಜ್ಞಾನ ದುರ್ಲಭ. ರುದ್ರ ದೇವತೆಗಳು, ಅನೇಕ ತತ್ವಾಭಿಮಾನ ದೇವತೆಗಳು ನಮಗೆ ಜ್ಞಾನವನ್ನು ಕೊಡೋಕ್ಕೆ ಅವರು ಸಿದ್ಧರಾಗಿರುತ್ತಾರೆ. ಆದರೆ ನಾವು ಅವರನ್ನು ರಕ್ಷಿಸುವುದೇ ಇಲ್ಲ. ಅಭಿಮಾನ ವಶದಿಂದ ನಾವು ಅವಿಜ್ಞಾತ ಪುರುಷನನ್ನು ಮತ್ತು ಅವನ ಪರಿವಾರವನ್ನು ನಾವು ಎಲ್ಲಿ ತನಕ ನೋಡುವುದಿಲ್ಲವೋ ಅಲ್ಲಿ ತನಕ ನಮಗೆ ಕಷ್ಟ ಪರಂಪರೆ ಎಂಬುದು ತಪ್ಪುವುದಿಲ್ಲ. ಶ್ರೀಹರಿ ಅನುಗ್ರಹ ರೂಪವಾದ ಸಂತೋಷಕ್ಕೆ ಕಾರಣವಾದುದು ಅದೇ ಕರ್ಮ. ಅಂದರೆ ಕೃಷ್ಣಾರ್ಪಣ ಬದಿಯಿಂದ ಮಾಡುವ ಕರ್ಮ ಉತ್ತಮವಾದುದು. ಕೇವಲ ದ್ರವ್ಯ ಸಾಮಗ್ರಿಯಿಂದ ಮಾಡುವ ಕರ್ಮ ಇದ್ದ ಹಣವನ್ನು ಹೋಗಲಾಡಿಸುತ್ತದೆ ಹೊರತು ಬಡತನಕ್ಕೆ ಕಾರಣವಾಗುತ್ತೆ ಹೊರತು ಅದು ಅಧರ್ಮ ಧರ್ಮ. ಯಾವ ವಿದ್ಯೆಯಿಂದ ಶ್ರೀಹರಿ ಜ್ಞಾನ ಬರುವುದೋ ಅದೇ ಸುವಿದ್ಯಾ. ಅಂದರೆ ಕರ್ಮವನ್ನು ಮಾತ್ರ ಹೇಳುವುದು ಅವಿದ್ಯ, ಅದು ಹೇಯವಾದುದು. ಯಾವುದು ಜ್ಞಾನಪೂರ್ವಕ ಕರ್ಮ ಮಾಡಿದು ಅದು ಸಫಲವಾಗುವುದು. ಅಂದರೆ ಕರ್ಮಕ್ಕಿಂತ ಜ್ಞಾನವೇ ಅತಿಶಯವಾದುದು. ತತ್ಪಾದ ಮೂಲಂ ಶರಣಂ ಯತಕ್ಷಮೋ ನೃಣಾಮಿಹ ಸವೈ ಪ್ರೇತಮೋ ಹಿ ಯಸ್ಯಾಯತೋ ನ ವಯಮಣ್ಯಪಿ ಇದು ವೇದ ಸೈವೈ ವಿದ್ವಾನ್ ಯೋ ವಿದ್ವಾನ್ ಸ್ವಗುರು ಹರಿಹಿ. ಶ್ರೀಹರಿಯಿಂದಲೇ ಮೋಕ್ಷ, ಅವನ ಪಾದಗಳೇ ಜೀವರಿಗೆ ರಕ್ಷಕಗಳು. ಮುಕ್ತಿ ಯೋಗ್ಯನಿಗೆ ಶ್ರೀಹರಿಗೆ ಪ್ರಿಯತಮ. ಅವನ ಅನುಗ್ರಹದ ಉಪಾಸಕನಿಗೆ ಯಾವುದರಿಂದಲೂ ಭಯವಿಲ್ಲ. ಕರ್ಮಭೂಮಿಯಲ್ಲಿ ಜನರಿಗೆ ರಕ್ಷಕವು ಶ್ರೀಹರಿ ಪಾದಗಳೇ ಆಗಿದೆ. ಈ ಅಧಿಕಾರಿಗೆ ಶ್ರೀಹರಿ ಪ್ರಿಯತಮನಾಗುತ್ತಾನೆ. ಭೈ ಭಗವಂತ ಸಂಪರ್ಕದಿಂದ ಮಕ್ಕಳು ಮೊದಲಾದವರು ಎಲ್ಲರೂ ಪ್ರಿಯರಾಗುತ್ತಾರೆ. ಆದ್ದರಿಂದ ಭಗವಂತನೇ ಪ್ರಿಯತಮ. ಯಾವನಿಂತಹ ಜ್ಞಾನಿ ಆಗುವನೋ ಅವನು ವಿಶೇಷ ಶ್ರೀಹರಿಯ ಸನ್ನಿಧಾನಯುಕ್ತನಾದ್ದರಿಂದ ಅಧಿಕಾರಿ ಚೇತನಿಗೆ ಅವಶ್ಯಕವಾದ ಜ್ಞಾನವನ್ನು ಅವನು ಹೊಂದುತ್ತಾನೆ ಅಂತ ನಾರದ ಹೇಳ್ತಾ ಇದ್ದಾರೆ. ಪ್ರಶ್ನೆ ಏವಂ ಸಂಚಿನ್ನೋ ಭವತ ಪುರುಷಶವ ಅತ್ರಮೇವ ಗೋಹ್ಯಂ ನಿಶಾಮಯಂ ಸುನಿಶ್ಚಿತಂ. ನಾರದರು ನಮಗಾಕೆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಏನು ಇದು ಚೆನ್ನಾಗಿ ತಿಳಿಯಬೇಕು. ಕ್ಷುದ್ರಂ ಚರಂ ಸುಮನಸಂ ಶರಣಮಿತಿತ್ವ ರಕ್ತಂ ಷಡಂಗ್ರಿಗಣಸಮ ಸುಲಬ್ಧ ಕರ್ಣಂ ಅಗ್ರೇ ವೃಕಾಸನ ಪ್ರದಯೋ ವಿಗಣಯಂತಂ ಪೃಷ್ಠೆ ಮೃಗಂ ಮೃಗಯ
ಲುಬ್ಧಕ ಬಾಣಭಿನ್ನಂ. ಜಿಂಕೆಯಿಂದ ಹೂಗಳಿಗೆ ಆಶಯವಾದ ವನದಲ್ಲಿ ಹುಲ್ಲು ಮೇಯುತ್ತ ಅದರಲ್ಲೇ ಆಸಕ್ತವಾದ ದುಂಬಿಗಳ ಮನೋಹರ ಗಾನದಲ್ಲಿ ಮಗ್ನವಾದ ಕಿವಿಯುಳ್ಳುವ ಹಾಗೆ ಮುಂದೆ ತನಗೆ ಶತ್ರುಗಳಾದ ತೋಳಗಳಿದ್ದರೂ ಅದನ್ನು ಯೋಚಿಸದೆ ಮುಂದುವರಿಯುತ್ತಿರುತ್ತಲೋ ಹಾಗೆ ಇಂದ್ರಿಯಗಳಿಂದ ಮನುಷ್ಯ ತನ್ನ ಇಂದ್ರಿಯಗಳಿಂದ ವಂಚಿತನಾಗ್ತಾ ಇದ್ದಾನೆ. ಅದಕ್ಕೆ ತಿಳಿದಂತೆ ಇರುವ ಬೇಡ ಮಾಂಸದಾಸೆಯಿಂದ ಬಾಣದಿಂದ ಹೊಡೆದು ಸಾಯಿಸುವಂತೆ ಮನುಷ್ಯ ಶರೀರವನ್ನು ಪಡೆದ ಜೀವ ಸುಕೋಮಲೆಯಿಂದ ಸ್ತ್ರೀಯರ ಸಹವಾಸವುಳ್ಳ ಗೃಹಸ್ಥಾಶ್ರಮದಲ್ಲಿ ಪುಷ್ಪಮಧುವಿನಂತೆ ಅಲ್ಪವಾದ ಕಾಮ್ಯಕರ್ಮ ಫಲವಾಗಿ ಒದಗಿ ಬಂದ ದಿವ್ಯ ಉಪಸ್ಥಾ ಮೊದಲಾದ ಇಂದ್ರಿಯ ಸಂಬಂಧಿಯಿಂದ ವಿಷಯಭೋಗವನ್ನು ಅನುಭವಿಸುತ್ತಾ ಅವನ್ನೇ ಅರಸಿ ಸ್ತ್ರೀಯರನ್ನು ಬೆರೆತು ಭ್ರಮರ ಜಿಂಕಾನಿಂದ ಮಂಜುಳ ಮಹಿಳಾ ಸಲ್ಲಾಪಕ್ಕೆ ಮಾರು ಹೋಗಿ ಕಿವಿಗಳುಳ್ಳವನಾಗಿರ್ತಾನೆ. ಮುಂದೆ ತನ್ನ ಪ್ರಾಣವನ್ನೇ ಅಂದರೆ ಆಯುಸ್ಸನ್ನು ಅಪಹರಿಸುವ ದಿವಾರಾತ್ರಿಗಳೆಂಬ ಕಾಲ ವಿಶೇಷ ಪರಿಗಣಿಸದೆ ಕ್ರೀಡಿಸುತ್ತಿರುತ್ತಾನೆ. ಅವನಿಗೆ ತಿಳಿದಂತೆ ಹಿಂಬಾಲಿಸಿ ಅವನು ಹತ ಮಾಡುವನು. ಹೇಗೆ ಬೇಟೆಗಾರ ಜಿಂಕೆ ಹತ ಆಗುವುದು ಹಾಗೆ ಜೀವನೇ ಅವನಿಂದ ಹತನಾಗುವನು. ಆದ್ದರಿಂದ ಕಾಮಿಕರ್ಮಾಸಕ್ತನಾಗಿ ಮೃಗನ ಚೇಷ್ಟೆಯಂತಿರುವ ಕಾರ್ಯವನ್ನು ಮೊಟ್ಟ ಮೊದಲಿಗೆ ನಾವು ಬಿಡಬೇಕು. ಹಿಂದೆ ಮಾಡುವ ಸ್ಮರಿಸುವ ಅಂತಃಕರಣ ವಿಶೇಷ ಹೊಂದಿ ಪಾಪವನ್ನು ಹೋಗಲಾಡಿಸುವ ಹೃನ್ನಾಮಕ ಪರಮಾತ್ಮನೇ ಮನಸ್ಸಿಡಬೇಕು. ಕಿವಿ ಮೊದಲಾದ ಇಂದ್ರಿಯ ಪ್ರವೃತ್ತಿಗೆ ಕಾರಣವಾದ ಕರ್ಣವೆಂಬ ನದಿಯಿಂದ ನಿಶ್ಚಿತ ಜ್ಞಾನ ಕಾರಣದ ಬುದ್ಧಿಯನ್ನು ಭಗವಂತನಲ್ಲಿಡಬೇಕು. ಹೆಂಗಸರ ಭ್ರಾಂತಿಯಿಂದ ಕೂಡಿದ ಗೃಹಸ್ಥಾಶ್ರಮವನ್ನು ಬಿಟ್ಟು ನಿರ್ದೋಷವಾದ ಶ್ರೀಹರಿಯೇ ಶರಣೆಂದು ತೃಪ್ತನಾಗಬೇಕು. ಹೀಗೆ ಅಂತರ್ಮುಖವಾಗಿ ಮಾಡಿಕೊಂಡು ಶ್ರೀಹರಿಯನ್ನು ನೆನೆಯಬೇಕು. ಚಿತ್ತಿರ್ಬುದ್ಧಿ ಇತಿ ಜ್ಞೇಯ ಚಿತ್ತಂತು ಸ್ಮೃತಿಕಾರಂತ ಶಬ್ದ ಹೇಳಿದ್ದಾರೆ. ಬ್ರಹ್ಮಜ್ಞಾನಿಗಳು ಶ್ರುತಿ ಪ್ರಸಿದ್ಧವಾದ ವಿಚಾರವನ್ನು ಮಾಡಿ ಪೂಜ್ಯರಾದ ತಾವು ಹೇಳಿದರು. ಗುರುಗಳ ಆದೇಶದಂತೆ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಯಾರಿಗೆ ಸಂಶಯರಹಿತವಾಗಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುತ್ತಾರೋ ಅವರು ಈ ಲೋಕದಲ್ಲಿ ಶುದ್ಧ ಕರ್ಮವನ್ನು ಆಚರಿಸುತ್ತಾರೆ ಮತ್ತು ಜ್ಞಾನದಲ್ಲಿ ಅವರು ಪ್ರವೃತ್ತರಾಗುತ್ತಾರೆ. ನಾರದರು ಹೇಳುತ್ತಾರೆ, ಜೀವನನ್ನು ಕಾಣುವಂತೆ ಬಿಡುವ ಸ್ಥೂಲ ದೇಹಕ್ಕಿಂತ ಭಿನ್ನವಾದ ಸೂಕ್ಷ್ಮ ಲಿಂಗ ದೇಹ ಅಂತಿದೆ. ಆ ದೇಹ ಈ ಲೋಕ ಮತ್ತು ಪರಲೋಕ ದೇಹದಲ್ಲಿಯೂ ಅನುಸರಿಸಿ ಬರುತ್ತದೆ. ಮನಸ್ಸೇ ಪ್ರಧಾನವಾದ ಈ ಲಿಂಗ ದೇಹದಿಂದಲೇ ಜೀವನ ಕರ್ಮವನ್ನು ಮಾಡುವನು. ಆ ಕರ್ಮದ ಫಲವಾಗಿ ಲಿಂಗ ದೇಹದ ಪರಲೋಕದಲ್ಲಿ ಫಲವನ್ನು ಅನುಭವಿಸುತ್ತಾನೆ. ಈ ದೇಹದಲ್ಲಿರುವ ಜೀವ ಹೇಗೆ ಸ್ವಪ್ನ ಕಾಲದಲ್ಲಿ ಅಂದರೆ ಹಾಸಿಗೆಯಲ್ಲಿರುವಾಗ ಶ್ವಾಸ ಬಿಡುತ್ತಿರುವ ಕಣ್ಣಿಗೆ ಕಾಣುವ ಸ್ಥೂಲ ದೇಹವನ್ನು ಬಿಟ್ಟು ಬೇರೊಂದು ದೇಹ ಅಥವಾ ಬೇರೆ ರೀತಿಯಿಂದ ಪಶ್ವಾದಿ ದೇಹದಿಂದ ನೋಡುತ್ತಾನೋ ಹಾಗೆ ಮನಸ್ಸಿನ ಸಂಸ್ಕಾರ ರೂಪದಲ್ಲಿ ಇರುವ ಕರ್ಮಗಳ ಫಲವಾಗಿ ಸ್ವಪ್ನ ಸುಖ ದುಃಖ ಮೊದಲಾದವುಗಳನ್ನು ಅನುಭವಿಸುತ್ತಾನೋ ಹಾಗೆ ಪರಲೋಕದಲ್ಲಿಯೂ ಅನುಭವಿಸುವ ಅಭಿಪ್ರಾಯ. ಹಾಗೆ ಇಡೀ ಸಂಸಾರವೇ ನಮಗೆ ಸ್ವಪ್ನದಂತೆ ನಾವು ತಿಳಿಯಬೇಕು. ಮಮೇತಿ ಮನಸ ಯಜ್ಜತ್ ಅಸೌ ಇತಿ ಬ್ರುವನ್ ಗೃಹೀಯಾತ್ ಪುಮಾನ್ ಕರ್ಮಣ್ಯ ಪುನರ್ಭವ. ಯಾವ ಜೀವ ಇದು ನನ್ನದು, ನನ್ನ ಸುಖಕ್ಕೆ ಎಂದು ಮನಸ್ಸನ್ನು ಸಂಕಲ್ಪಿಸಿಕೊಂಡು ಇರ್ತಾನೋ, ಅಹಿತಾಗ್ನಿಯಾದ ಕೃಷ್ಣಮಿತ್ರನಾದ ಮಗ ನಾರಾಯಣ ಪುತ್ರನಾದ ನಾನು 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 ಎಂಬ ಅಹಂಕಾರದಿಂದ ಇರ್ತಾನೋ, ಯಾವ ಕರ್ಮವನ್ನು ಮಾಡುತ್ತಾನೋ ಅದೇ ಜೀವನ ಸಿದ್ಧವಾದ ಕರ್ಮ ಫಲವನ್ನು ಅನುಭವಿಸುತ್ತಾನೆ. ಹೀಗೆ ಯಾವುದು ಅವನು ಅಪೇಕ್ಷೆ ಮಾಡುತ್ತಾನೋ ಅದರಂತೆ ಅವನು ಶರೀರವನ್ನು ಹೊಂದುತ್ತಾನೆ. ಯದಾ ಅನಿಮೀಯತೆ ಚಿತ್ತಂ ಉಭೈಃ ಇಂದ್ರಿಯೈರಹಿತೈಃ ಏವಂ ಪ್ರಾಗ್ಗೇಹಗತಂ ಕರ್ಮಂ ಲಕ್ಷ್ಯತೆ ಚಿತ್ತವೃತ್ತಿಭಿಃ. ನಾವು ಮನಸ್ಸಿನಲ್ಲಿ ಏನು ಸಂಕಲ್ಪಿಸಿಕೊಳ್ಳುತ್ತೇವೋ ಅದರಂತೆ ಇಂದ್ರಿಯಗಳಿಂದ ನಾವು ವ್ಯಾಪಾರ ಮಾಡಿದಾಗ ಅದರ ಫಲವಾಗಿ ಅಂತಹ ಶರೀರವೇ ಉಂಟಾಗುತ್ತದೆ. ಆದ್ದರಿಂದ ಇದಕ್ಕೆ ಮೂಲಭೂತವಾದ ಕರ್ಮದಲ್ಲಿ ಅಜ್ಞಾನದಿಂದ ಸಂಕಲ್ಪವನ್ನು ಮಾಡುವುದನ್ನು ಬಿಡಬೇಕು. ನಾನುಭೂತಂ ಕದಾಚನ ದೇಹೇನ ದೃಷ್ಟಶ್ರುತಂ ಕದಾಚಿತ್ ಉಪಲ್ಪೇತ ರೂಪಂ ಯಾದೃಗ ಆತ್ಮನಿ.
ಈ ದೇಹದಿಂದ ಯಾವ ದೇಶದಲ್ಲಾಗಲಿ ಯಾವ ಕಾಲದಲ್ಲಾಗಲಿ ಅನುಭವಿಸಿರುವ ನಾನು ಅಂದರೆ ನೋಡದಿರುವ ಕೇಳದಿರುವ ಯಾವುದೇ ಆಗಲಿ ಅಂತೇಳದೇ ಆಗಲಿ ವಸ್ತು ಸಾಮಾನ್ಯ ಸ್ವಪ್ನಾವಸ್ಥೆಯಲ್ಲಿ ಮಹನೀಯರಿಗೆ ಜಾಗೃತ ಅವಸ್ಥೆಯೇ ಮನಸ್ಸಿನಲ್ಲಿ ತೋರುತ್ತದೆ. ಆದ್ದರಿಂದ ಅದರಲ್ಲಿ ಅಭಿಮಾನವನ್ನು ಬಿಡಬೇಕು. ಮನೆಗೆ ಮನುಷ್ಯಸ್ಯ ಪೂರ್ವರೂಪಾಣಿ ಶಂಶತಿ ಭವಿಷ್ಯಂತೆ ಭದ್ರಂತೆ ತಥೈವ ನ ಭವಿಷ್ಯತಃ. ಮನಸ್ಸೇ ಮನುಷ್ಯನ ಹಿಂದೆ ಅನುಭವಿಸಿದ ಹಿತ ಮಲ್ಲಾದ್ರನ್ನ ಹಿಂದಿನ ಶರೀರ ತೋರಿಸಿಕೊಡುವುದು ಶಂಶತಿ. ಮನಸ್ಸು ಅನೇಕವಾಗಿ ತಿಳಿಯಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಎಲ್ಲರ ಅನುಭವಿಸುವ ವಿಷಯಗಳು ಅವರ ಸಿದ್ಧವಾದಗಳು ಎಂದು ಅಭಿಪ್ರಾಯ. ಮನಸ್ಸು ಎಂಬುದು ಒಂದೇ, ಅದು ಲಿಂಗ ಶರೀರದಲ್ಲಿ ಜೊತೆಯಲ್ಲಿರುತ್ತದೆ. ಲಿಂಗ ಶರೀರದ ನಾಶವಾಗುವ ತನಕ ಬಹಿರ್ಮನಸ್ಸು ಎಂಬುದು ನಮ್ಮ ಸ್ವರೂಪದ ಜೊತೆಯಲ್ಲೇ ಇರುವುದರಿಂದ ಆ ಮನಸ್ಸಿನಿಂದ ಸಂಕಲ್ಪಿಸಿದಂತೆ ಅನೇಕ ಶರೀರಗಳ ಸಂಬಂಧ ಆಗುತ್ತದೆ. ಜೀವನದಲ್ಲಿದ್ದರೂ ಸ್ವರೂಪದಲ್ಲಿದ್ದ ಬಾಹ್ಯ ಮನಸ್ಸು ಶ್ರೀಹರಿಯ ವಿಷೀಕರಿಸಲು ಅವನ ಇಚ್ಛೆಯಿಂದ ಲಿಂಗ ಶರೀರ ಅದನ್ನು ಸೇರಿ ಚಂದ್ರನ ಆವರಿಸುವಂತೆ ರಾಹುವಿನಂತೆ ಭಿನ್ನವಾಗಿ ತೋರುವುದು. ಹೊರಗಿನ ಮನಸ್ಸಿನಲ್ಲಿ ಅನೇಕ ದೋಷಗಳು. ಚಂದ್ರನಿಗೆ ರಾಹು ಹೇಗೆ ಗ್ರಹಣ ಹಿಡಿಯುತ್ತಾನೋ ಹಾಗೆ ನಮ್ಮ ವಿಷಯಾದಿಗಳು ಹಿಡಿಯುತ್ತದೆ. ನಾವು ಇದನ್ನು ತಿಳಿದುಕೊಂಡು ಎಲ್ಲಿಯ ತನಕ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿ ತನಕವೂ ಅವಿಜ್ಞಾತನಾದ ಪುರುಷನ ತಿಳಿಯಲು ಸಾಧ್ಯವಿಲ್ಲ. ಏಕಂ ಪಂಚವಿಧಂ ಲಿಂಗಂ ತ್ರಿವೃ ಷೋಡಶ ವಿಸ್ತರಂ ಯಶ ಚೇತನೆಯ ಯುಕ್ತ ಜೀವಾಯ ಚಾವಿದೀಯತೆ. 5 ವಿಧವಾದ ಅಂತಃಕರಣ ಇದೆ. ಮನಸ್ಸು ಎನ್ನುವುದು ಪ್ರಾಣ, ಜ್ಞಾನೇಂದ್ರಿಯ, 5 ಕರ್ಮ ಮತ್ತು ಹೀಗೆ 16 ಕಲೆಗಳಿಂದ ವಿಸ್ತೃತವಾದ ಲಿಂಗ ಶರೀರ. ಚೇತನೆಯಿಂದ ಸಂಯುಕ್ತವಾದ ಲಿಂಗ ಶರೀರ ಔಪಚಾರಿಕವಾಗಿ ಜೀವ ಎನಿಸುತ್ತಾರೆ. ಅದೇ 3 ಸೇರುವಿಕೆಯಿಂದ ತ್ರಿವೃತ್ತ ಆಗಿದೆ. 5 ಪ್ರಾಣಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮತ್ತು 1 ಅಂತಃಕರಣ, ಒಟ್ಟು 16. ಪ್ರಾಣೇಂದ್ರಿಯ ಅಂತಃಕರಣ ಕರ್ಣಭೇದ ತ್ರಿವಿಧ ಮತಂ ಪಂಚೇವತೆ ಸರ್ವೇ ಪ್ರಾಣ ಬುದ್ಧಿ ಇಂದ್ರಿಯಾಣಿ ಚ ಕರ್ಮೇಂದ್ರಿಯಾಣಿ ತಥಾ ತಸ್ಮಾತ್ ಪಂಚವೇದ ಸ್ಮೃತಃ. ಲಿಂಗಂ ಷೋಡಶಕಂ ಪ್ರಾಹೋ ಮನಸಾದ ತತ್ಪುನಃ ಇದು ಬ್ರಾಹ್ಮಿ. ಬ್ರಹ್ಮ ಪ್ರಾಣದಲ್ಲಿ ಹೇಳಿರ್ತಕ್ಕಂಥದ್ದು 16 ಕಲಾಪದಿಂದ ಕೊಟ್ಟಿರ್ತಕ್ಕಂಥ ಈ ಲಿಂಗ ಶರೀರ ಏನಿದೆ ಇವು ನಮಗೆ ನಮ್ಮ ಹಿಂದಿನ ಬಹು ವಾಸನಮಯದಿಂದ ಉಂಟಾಗಿದೆ. ಇದು ಈ ಮನಸ್ಸಿನಲ್ಲಿರ್ತಕ್ಕಂಥ ವಾಸನಮಯ. ಇದನ್ನು ಹೋಗಲಾಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಮ್ಮ ಪುರಂಜನ ಅಂದರೆ ಪುರುಷನ ಆಕೃತಿ ಬೆಳೆದಿದೆ. ಇವನ ಒಳಗಡೆ ಇರತಕ್ಕಂಥ ಪುರುಷೋತ್ತಮ, ಅವನು ಅವಿಜ್ಞಾತ ಪುರುಷ. ಅನೇನ ಪುರುಷ ದೇಹಾನುಪತ್ತೇ ವಿಮುಚ್ಯಂತಿ ಹರ್ಷಂ ಶೋಕಂ ಭಯಂ ದುಃಖಂ ಸುಖಂ ಚ ಅನೇನ ವಿಂದತಿ. ಅದರಿಂದ ನಮಗೆ ಇದನ್ನು ಹೋಗಲಾಡಿಸಿಕೊಳ್ಳೋಕ್ಕೋಸ್ಕರವಾಗಿ ಪ್ರತಿ ಕ್ಷಣವೂ ಸಹ ನಮಗೆ ಹರ್ಷ, ಶೋಕ, ಭಯ ಮೃತ್ಯು ಉಂಟಾಗುತ್ತದೆ. ಇದನ್ನು ಗಮನಿಸದೆ ನಾವು ಮನಯೇವ ಮನುಷ್ಯೇಂದ್ರ ಭೂತಾರಂಭ ಭಾಷಣಂ ಯದ್ವೈಕಶರಿತಂ ಜಾಯನ್ ಕರ್ಮಾಣಿ ಅನುಚಿತ ಅಸಕೃತ. ಮನಸ್ಸಿಂದ ಕೂಡ ಇಂದ್ರಿಯಗಳಿಂದ ಮಾಡಿದ ಅನುಭವಿಸಿದ ಕರ್ಮವನ್ನೇ ಜೀವನ ಮತ್ತೆ ಮತ್ತೆ ಕರ್ಮವನ್ನು ಮಾಡುತ್ತಾ ಲಿಂಗ ಶರೀರವನ್ನು ಬಿಡುತ್ತಕ್ಕಂಥ ಮಾರ್ಗವನ್ನೇ ಕಾಣುವುದಿಲ್ಲ. ಸತಿ ಕರ್ಮಣ್ಯ ವಿದ್ಯಾಯಾಂ ಬಂಧ ಕರ್ಮಣ್ಯಾತ್ಮನಃ ಅತತದ ಪಾತಾರ್ಥಂ ಭಜ ಸರ್ವಾತ್ಮನ ಹರಿಹಿ. ಅದರಿಂದ ಇವನು ವಿಮೋಚನೆಗಾಗಿ ನಾರದರು ಹೇಳುತ್ತಿದ್ದಾರೆ, ನಮ್ಮಲ್ಲೇ ಇರತಕ್ಕಂಥ ಅವಿಜ್ಞಾತ ಪುರುಷನಾದ ಭಗವಂತ ಪುರುಷೋತ್ತಮನನ್ನು ನೆನೆಯಿರಿ. ಪಶ್ಯಂತದಾತ್ಮಕಂ ವಿಶ್ವಂ ಸಿದ್ಧ ಯಶಃ. ಯಾವ ಕಾರಣ ಶ್ರೀಹರಿಯ ಪಾಲನೆ ಉತ್ಪತ್ತಿ ಲಯಗಳಾಗುವುದೋ, ಶ್ರೀಹರಿಯ ಸ್ವಾಮಿಯಾಗಿರುವುದರಿಂದ ಶ್ರೀಹರಿ ಅಧೀನ ಎಂದು ತಿಳಿಯುತ್ತಾ ಬದುಕಿರಿ. ಸರ್ವ ಪ್ರಕಾರದ ಶ್ರೀಹರಿಯನ್ನು ಸೇವಿಸಿರಿ ಎಂದರ್ಥ. ಭಕ್ತಿಂ ಕೃಷ್ಣೇ ದಯಾ ಜೀವೇಶ್ನೆ ಕುಂಠ ಜ್ಞಾನಮಾತ್ಮನಿ ಯದಿ ಸ್ಯಾದಾತ್ಮನೋ ಭೂಯಾತ್ ಅಪವರ್ಗಸ್ಸು ಸಂಸ್ಕೃತೆ. ಯಾರು ಭಗವಂತನಾಗಿ ಆರಾಧನೆ ಮಾಡುತ್ತಾರೋ ಅವರಿಗೆ ಭಕ್ತಿ ದೃಢತರವಾದ ಭಕ್ತಿ ಹೆಚ್ಚಿದಾಗ ಅಪರೋಕ್ಷ ಜ್ಞಾನವಾಗುತ್ತದೆ. ಆಗ ಭಗವಂತನಲ್ಲಿ ಹೆಚ್ಚಾದ ಜ್ಞಾನದಿಂದ ದೇಹ ವ್ಯತಿರಿಕೇಣ ಚಿದ್ರೂಪೋಹಂ ವಿಸ್ಫುಟಂ ಸದೈವ ಅನುಭವ ಭಕ್ತಿ ವಿಷ್ಣು ತದ್ದರ್ಶನಾದನು ಯದಾ ಸೋಮುಚ್ಯತೆ ಕ್ಷಿಪ್ತಂ ಸಂಸಾರ ಶ್ರೀನಾಥ ಸಂಶಯದ ಹರಿವಂಶದಲ್ಲಿ ಹೇಳಿದ್ದಾರೆ. ಅಂಕುಟ ಜ್ಞಾನ ಆತ್ಮನಿ ಅಂದರೆ ಅಭಿಪ್ರಾಯ, ನಾನು ದೇಹದಿಂದ ಭಿನ್ನನಾಗಿದ್ದೇನೆ.
ನಾನು ಚಿನ್ಮಯ ಶರೀರ ಎಂಬ ದೃಢವಾಗಿ ಸ್ಫುಟವಾಗಿ ಇರುವ ಅನುಭವಕ್ಕೆ ಅನುಭವ ಅಂತ ಹೆಸರು. ಭಕ್ತಿಯೇ ಕೃಷ್ಣನಿಂದ ಪರಮಾತ್ಮನ ಅಪರೋಕ್ಷವಾದ ನಂತರ ವಿಷ್ಣು ಭಕ್ತಿ. ಇದು ಯಾರಿಗೆ ಇದೆಯೋ ಅವನು ಬಹುಬೇಗ ಸಂಸಾರದ ನಿವೃತ್ತಿ ಆಗುತ್ತಾನೆ ಎಂದು ಹರಿವಂಶದಲ್ಲಿ ಹೇಳಿದ್ದಾರೆ. ಮುಂದೆ ಸೃಷ್ಟಿಯಾಗುವ ಹಿಂದಿನ ಪದಾರ್ಥಗಳು ಅನಿತ್ಯ. ಆದ್ದರಿಂದ ಪರಮಪುರುಷ ಮಾತ್ರ ಭಗವಂತ. ಇದು ಯಾವುದೂ ಸಾಧನೆಗಳಲ್ಲ. ಸರ್ವಶಾಸ್ತ್ರ ಪ್ರತಿಪಾದ್ಯ ಗುರುಪದೇಶಗಳಿಂದ ಅಯೋಗ್ಯರಿಗೆ ಅನುಪದೇಶ ಆದ ಶ್ರೀಹರಿ ನಿತ್ಯನಾಗಿದ್ದಾನೆ, ಎಲ್ಲ ಪುರುಷಾರ್ಥ ಪ್ರದಾಯಕನಾಗಿದ್ದಾನೆ ಅಂತ ಪ್ರಪಂಚದ ವೈರಾಗ್ಯವನ್ನು ಶ್ರೀಹರಿಯಲ್ಲಿ ಭಕ್ತಿಯನ್ನು ಮಾಡು. ಶ್ರೀಮದಾನಂದರಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸಂಸಾರ ಸಮೇತಂ ಸರ್ವಂ ಅನಿತ್ಯತ್ವಾತ್ ಮೃತಾಯತಃ ಅತ ಪ್ರಾಹೋ ಸ್ವಪ್ನ ಸಮಂ ಪ್ರಾಜ್ಞಂ ಜಗದಿನಂ ವೃಷಾ. ವಿಷ್ಣು ಸಂಹಿತಾಯದಲ್ಲಿ ಆಗಿದೆ. ಸುಷುಪ್ತಿ ಸ್ವಪ್ನಿಯೋಶೈವ ಸ್ವರ್ಗ ಯೋಮ ತದೈವ ಚ ಅನ್ಯೋ ನಾಮತಾಜ್ಞೇಯ ಮನೋಬುದ್ಧಿಯ ತಥೈವ ಚ ಅಂತ ಶಬ್ದ ನಿರ್ಣಯದಲ್ಲಿ ತಿಳಿಸಿದ್ದಾರೆ. ಅಥವಾ ಭೂತಂ ಭವದ್ ಭವಿಷ್ಯತ್ ಚ ಸ್ವಪ್ನ ಇತ್ಯರ್ಥಃ. ಅಹೋ ಬ್ರಹ್ಮ ತಥಾ ಯಜ್ಞಃ ಸ್ವಂ ಸತ್ಯಮಿತಿ ಗೀಯತೆ. ಸಂಸಾರದ ಎಲ್ಲ ಭೋಗಗಳು ವಸ್ತುಗಳು ಅನಿತ್ಯವಾಗಿದೆ, ಪರಮಪುರುಷಾರ್ಥ ಮೋಕ್ಷಕ್ಕೆ ಅನುಪಯುಕ್ತವಾಗಿದೆ ಅಂತ ಯಾರು ಜ್ಞಾನ ತಿಳಿತಾರೋ ಈ ಜಗತ್ತು ಸ್ವಪ್ನದಂತೆ ವ್ಯರ್ಥ ಅಂತ ತಿಳಿಬೇಕು. ಸ್ವಪ್ನ ಪದಾರ್ಥ ನಿತ್ಯವಾದರೂ ಪರಮಪುರುಷಾರ್ಥಕ್ಕೆ ಸಾಧನವಲ್ಲ. ಇದನ್ನು ನಾವು ತಿಳಿಯುವಾಗ ಎಲ್ಲಿ ತನಕ ತಿಳಿಯುವುದಿಲ್ಲವೋ ಅಲ್ಲಿ ತನಕ ಉದ್ಧಾರ ಆಗುವುದಿಲ್ಲ. ಭಾಗವತ ಮುಖ್ಯ ಭಗವಾನ್ ನಾರದು ಹಂಸಯೋಗಿತಂ ಪ್ರದಶ್ಯಾಮಿ ಸಿದ್ಧಲೋಕಂ ತಥೋಗತ. ಭಗವಂತನ ಯಾರು ಭಗವಂತ ಅಧೀನ ಅಂತ ಯಾರು ತಿಳಿತಾರೋ ಅವರಿಗೆ ಮಾತ್ರ ಶ್ರೇಯಸ್ಸು, ಇಲ್ಲದೇ ಇಲ್ಲ. ಇದು ಒಂದೇ ಮಾರ್ಗ. ಆದ್ದರಿಂದ ನಾರದರು ಪ್ರಾಚೀನ ಬಹಿಯನ್ನು ಉದ್ದೇಶಿತ ಮಾಡಿಕೊಂಡು ಸಕಲರಿಗೂ ಆದೇಶವನ್ನು ಇಟ್ಟಿರೋದು ಪುರಾಣ ಪುರುಷೋತ್ತಮ. ಈ ಪುರುಷ ಎಂಬತಕ್ಕಂಥದ್ದು ಜೀವ ಪುರಂಜನ. ಇವನು ಬಂದಿರತಕ್ಕಂಥದ್ದು ತನ್ನ ಅನಾದಿ ಕರ್ಮದಿಂದ ಮತ್ತು ಅವನ ಪ್ರಯತ್ನ ಮತ್ತು ಹರಿಗಿಚ್ಛೆ. ಇದನ್ನು ಸಾರ್ಥಕ ಪಡೆದುಕೊಳ್ಳಬೇಕೆಂದರೆ ಮೊಟ್ಟ ಮೊದಲಿಗೆ ತನ್ನ ಮನಸ್ಸಿನಿಂದ ದೋಷ ನಿವಾರಣೆ ಮಾಡಿಕೊಳ್ಳಬೇಕಪ್ಪ. ಅಂದರೆ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪಗಳು, ದುಷ್ಟ ಸಂಕಲ್ಪಗಳನ್ನು ನಾವು ತೆಗೆದುಹಾಕಿಕೊಳ್ಳಬೇಕು. ಅದು ಭಗವಂತನ ನಾಮಸ್ಮರಣೆಯಿಂದ ಸಾಧ್ಯವಾಗುತ್ತದೆ. ಹಿಂದನೇಕ ಯೋನಿಗಳಲ್ಲಿ ಬಂದು ನೊಂದನೆಯ ಇಂದು ಭವದ ಬಂದ ಬಿಡಿಸೋ ತಂದೆ ಗೋವಿಂದ ಎಂಬ ವೇದ ಪ್ರತಿಪಾದ್ಯವಾದ ಭಗವಂತನ ಹಿರಿಮೆಯನ್ನು ಯಾವಾಗ ನಾವು ಕಂಡುಕೊಳ್ಳುತ್ತೇವೆಯೋ ಆಗ ನಮ್ಮ ಮನಸ್ಸು ಶುದ್ಧವಾಗುತ್ತದೆ. ಅಂದರೆ ಪ್ರತ್ಯಕ್ಷವಾಗಿ ಭಗವಂತ ರೂಪ ಕ್ರಿಯಾ ಗುಣದಲ್ಲಿ ಜಗತ್ತನ್ನು ತೋರಿಸಿಕೊಳ್ಳುತ್ತಾನೆ, ಕಾಣಿಸಿಕೊಳ್ಳುತ್ತಾನೆ. ಅದಕ್ಕೆ ಸಾಕ್ಷಾತ್ಕಾರ ಅಂತ ಹೆಸರು. ಇದಕ್ಕೆ ತಯಾರಿಯಾಗಿ ನಾವು ಮಾಡಬೇಕಾದೇನು? ನಮ್ಮ ಅವಿಜ್ಞಾತನಾಗಿರ್ತಕ್ಕಂಥ ಪುರುಷೋತ್ತಮನಾಗಿರ್ತಕ್ಕಂಥ ಭಗವಂತ ನಮ್ಮಲ್ಲಿ ಇದ್ದಾನೆ ಎಂಬುದನ್ನು ತಿಳಿಯಬೇಕು. ಈ ಪುರಂಜನ ಆಖ್ಯಾನದಿಂದ ನಾವು ತಿಳಿಯಬೇಕಾದ್ದು ಪುರುಷೋತ್ತಮನನ್ನೇ. ಅವಿಜ್ಞಾತ ಪುರುಷ ನಮ್ಮಲ್ಲಿರ್ತಕ್ಕಂಥವನು, ಅವನು ಪುರುಷೋತ್ತಮ. ಇದನ್ನು ಶ್ರೀ ಪುರಂದಾಸರು ನಾರದರಿಗೆ ಪ್ರಾಚೀನ ಬಹಿರಿಗೆ ಉಪದೇಶ ಮಾಡಿದಂತೆ ನಮಗೆ ಈ ಗದ್ಯದಲ್ಲಿ ಪುರಾಣ ಪುರುಷೋತ್ತಮ ಎಂದು ದಿಗ್ದರ್ಶನ ಮಾಡಿದ್ದಾರೆ. ಇಡೀ ಭಾಗವತ ಪುರಂಜನ ಆಖ್ಯಾನವನ್ನೇ ತಿಳಿಸತಕ್ಕಂಥ ಪುರಾಣ ಪುರುಷೋತ್ತಮ ಎಂಬುದು ಕಥಾನಕ ರೂಪವಾಗಿ ತಿಳಿದರೂ ನಮ್ಮ ಉದ್ದೇಶಕ್ಕೋಸ್ಕರವಾಗಿಯೇ ಪುರುಷೋತ್ತಮನನ್ನು ಧ್ಯಾನ ಮಾಡೋಕ್ಕೋಸ್ಕರವಾಗಿ ಶ್ರೀ ಪುರಂದರದಾಸರು ತಿಳಿಸಿದ್ದಾರೆ ಅಂತ ತಿಳಿಯಬೇಕು. ಪುರಾಣ ಪುರುಷೋತ್ತಮದಿಂದ ಭಾಗವತದ ಚತುರ್ಥ ಸ್ಕಂದದ ಪುರಂಜನ ಆಖ್ಯಾನವನ್ನೇ ತಿಳಿಸಿದ್ದಾರೆ. ಹೀಗೆ ಅನೇಕ ಆಖ್ಯಾನಗಳನ್ನು ನಾವು ಪ್ರತ್ಯೇಕವಾಗಿ ನೋಡಿದರೂ ಸಹ ಎಲ್ಲವೂ ಪುರಾಣ ಪುರುಷೋತ್ತಮನಲ್ಲಿಯೇ ಸಾಂಗತ್ಯವಾಗುತ್ತದೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬುದು ಅತ್ಯಂತ ಮಹತ್ತರವಾದ ಗದ್ಯರೂಪವಾಗಿದೆ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ ಪುರಂದಾಸರಿಗೆ ಭೂಯಿಷ್ಟಾಂತರ ಮುಕ್ತಿಮಿದೇಮ ಎಂದು ಹೇಳಿ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದ ವಿಠಲನಿಗೆ ಭೂಯೋ ನಮಸ್ಕರಿಸಿ ಇಂತಹ ಶುದ್ಧ ಜ್ಞಾನ ನಮಗೆ ಸಂಪಾದನೆಯಾಗುವುದಕ್ಕೆ ಕಾರಣವಾದ ಈ ಶರೀರವನ್ನು ಕೊಟ್ಟಂಥ ನಮ್ಮ ತಂದೆ ತಾಯಿಗಳಿಗೆ ಅವರ ಅನುಗ್ರಹ ರೂಪವಾದ ತಪಸ್ಸನ್ನು ನಾವು ಸ್ಮರಿಸಿಕೊಳ್ಳುತ್ತಾ, ಅವರಿಗೆ ನೆರವಾದ ಗುರು ಹಿರಿಯರನ್ನು ಅವರ ಅನುಗ್ರಹ ರೂಪವನ್ನು ನೆನೆಸಿಕೊಳ್ಳುತ್ತಾ, ಇವರಲ್ಲಿ ನಿಂತ ತತ್ವಾಭಿಮಾನ ದೇವತೆಗಳು ಅವರ ಅನುಗ್ರಹ ರೂಪವನ್ನು ನೆನೆಸಿಕೊಳ್ಳುತ್ತಾ,
ಇವರೆಲ್ಲರಲ್ಲಿಯೂ ಅಕಡಾಶ್ಮನಾದ ಭಾರತೀಪತಿ ವಾಯುದೇವರು ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡಿದಂಥ ಅವರ ವಿಶೇಷ ಅನುಗ್ರಹವನ್ನು ನೆನೆಸಿಕೊಳ್ಳುತ್ತಾ ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಆದ್ದರಿಂದ ಇವರೆಲ್ಲರೂ ಭಗವಂತನಲ್ಲಿ ನಿಂತಹ ಭಗವಂತನಿಗೆ ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಅವಿಜ್ಞಾತ ಪುರುಷನಾದ ಪುರುಷೋತ್ತಮನನ್ನು ಸದಾ ಧ್ಯಾನಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.